ಅಡ್ಡೋಡ್ದು ಮಾತ್ರ ಅಲ್ಲ, ಅವನ ಹೆಸರಲ್ಲೇ ಅವನ ಹೊಲ ಇರಬಾರ್ದು, ಆಗ ಮಾಡಿಬಿಡ್ತೀನಿ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ನಮಸ್ಕಾರ. ನೋಡ್ರಿ ಸಾಹೇಬ್ರ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನೀವೇನು ಮಾಡ್ತಿರೋ ಏನು ಬಿಡ್ತಿರೋ ನನಗಂತೂ ಒಂದೂ ಗೊತ್ತಿಲ್ಲ. ಎಷ್ಟೋ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಆ ಶಂಕರ ಮಾತ್ರ ನನ್ನ ಹೊಲದಾಗ ದಾರಿ ಹೋಗಬಾರ್ದು. ಅದು ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ನೋಡ್ರಿ. ಆಯ್ತು ಬಿಡ್ರಿ ಅಧ್ಯಕ್ಷರ, ನೀವು ಹೇಳಿದ ಮೇಲೆ ಆ ದಾರಿಗೆ ಹೋಗಲಾರಂಥ ವ್ಯವಸ್ಥೆ ನಾವು ಮಾಡ್ತೇನೆ. ಅಷ್ಟು ಮಾಡಿರಿ, ಏನರ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ರಿ. ಆಗಲಿ. ಶಂಕರ, ಒಮ್ಮೆ ಹೇಳಿದ್ರೆ ಅರ್ಥ ಆಗತ್ತಿಲ್ಲ ನಿಮ್ಗೆ. ನಮ್ಮ ಹೊಲದಾಗ ಅಡ್ಡಾಡಬಾಡ್ರಿ ಅಂತ ಹೇಳಿ ಮತ್ತು ನಾನೆಲ್ದಾಗ ಅಡ್ಡಾಡೋಕೆ ಶುರು ಮಾಡ್ರಿ. ನೀವು ಒಮ್ಮೆ ಹೇಳಿದ್ರೆ ಅರ್ಥ ಆಗತ್ತಿಲ್ಲ ನಿಮ್ಗೆ, ಅಡ್ಡಾಡಬಾಡ್ರಿ ಅಂತ ಹೇಳಿ. ನೋಡ್ದೋಡಪ್ಪ, ನಮಗಿರೋದು ಅದು ಒಂದೇ ದಾರಿ. ನಾವು ಎಲ್ಲಿ ಆಸೆ ಅಡ್ಡಾಡ್ಬೇಕು ಹೇಳು? ಅದನ್ನ ನೀನು ನನಗೇನು ಹೇಳ್ತೀಯೋ, ಆ ಹೊಲದಾಗ ದಾರಿ ಐತೆ ಅಂತ ತಿಳ್ಕೊಂಡು. ಆದ್ರೆ ಆ ಹೊಲದಾಗ ನಿನಗೆ ದಾರಿ ಇಲ್ಲ. ಖಂಡಿತವಾಗಿ ಹೇಳ್ತೀನಿ, ನಮ್ಮ ಹೊಲದಾಗ ಹೋಗಕ್ಕೆ ನಿನಗೆ ಅವಕಾಶ ಇಲ್ಲ. ಇನ್ನೊಮ್ಮೆ ನೀವು ಹೋಗಿದ್ದ ಕರ ಆಯ್ತಂದ್ರೆ ನಾನು ಮತ್ತೆ ಕತ್ತಿನ ಬೇರೆ ಮಾಡ್ತೀನಿ. ಭಾಳ ಎಚ್ಚರದಿಂದಿರು. ಆಯ್ತು ಬಿಡು ದೊಡ್ಡಪ್ಪ, ಇನ್ಮೇಲೆ ಅಡ್ಡಾಡಲ್ಲ. ಹಲೋ. ಹಾಂ, ಬರ್ತಾ ಇದ್ದೀನಿ, ಅಲ್ಲೇ ಬರ್ತಾ ಇದ್ದೀನಿ ಈಗ. ಆಯ್ತು, ಬಂದ್ವಿ ಇಲ್ಲೇ ಇದೀವಿ, ನಿಮ್ಮೂರ ಹತ್ರ ಇದೀವಿ. ಹಾಂ, ಬರ್ರಿ ಅಧ್ಯಕ್ಷರೇ, ಆರಾಮಿದ್ದೀರಾ? ಒಳಗೆ ಕೂತ್ಕೊಂಡು ಮಾತಾಡೋಣ ಬರ್ರಿ. ನೋಡ್ರಿ ಸಾಹೇಬ್ರ, ನೀವು ಎದಕ್ಕೆ ಬಂದಿರ ಅನ್ನೋದು ನನಗೆ ಗೊತ್ತು. ಆದ್ರೆ ರೂಲ್ಸ್ ಪ್ರಕಾರ ನನ್ನ ಹೊಲದಾಗ ದಾರಿ ಹೋಗುತ್ತೆ ಅನ್ನೋದು ಗೊತ್ತೈತಿ. ನೀವೇನು ಮಾಡ್ತೀರ ನನಗೆ ಗೊತ್ತಿಲ್ಲ. ನನ್ನ ಹೊಲದಾಗ ಮಾತ್ರ ದಾರಿ ಹೋಗಂಗಿಲ್ಲ. ಆ ಬಡ್ಡಿ ಮಗ್ಗ ನಾನಂತೂ ದಾರಿ ಬಿಟ್ಕೊಡಂಗಿಲ್ಲ. ನೋಡ್ರಿ ಅಧ್ಯಕ್ಷರೇ, ನಾವು ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಅದಕ್ಕೆ ಭಾಳ ಕಷ್ಟ ಐತದು. ನೋಡ್ರಿ ಸಾಹೇಬ್ರ, ಎಲ್ಲ ಟೈಮ್ನಾಗ ರೂಲ್ಸ್ ಫಾಲೋ ಮಾಡೋಕ್ಕಾಗಲ್ರಿ. ರೂಲ್ಸು ಅಂತ ಕುತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ರಿ. ನೋಡ್ರಿ, ಏನೋ ಆತ್ಮೀಯತೆಯ ಒಳಗೊಂದು ಸಂಬಂಧ, ಏನೋ ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್. ನೀವೇನೋ ಮಾಡಿಕೊಡ್ತೀನಂದ್ರೆ ನಾನು ನಿಮ್ಗೆ 10-20 ತಳ್ತೀನಿ. ನೋಡ್ರಿ, ವಿಚಾರ ಮಾಡಿರಿ. ಮನುಷ್ಯಗೆ ಯಾವತ್ತು ಒಂದ್ರ ಮೇಲೆ ನಿಲ್ಲಕ್ಕಾಗಲ್ಲ. ಬೇಕ್ರಿ, ವಿಚಾರ ಮಾಡಿರಿ. ನೀವೇನಂತೀರಿ ಅದಕ್ಕೆ ನಾ ರೆಡಿ ಇದ್ದೀನಿ. ನಿಮ್ಮ ಜೊತೆ ನಾ ಕೈ ಜೋಡಿಸ್ತೀನಿ. ನೋಡ್ರಿ ಸಾಹೇಬ್ರ, ಇದಕ್ಕೇನು ವಿಚಾರ ಮಾಡ್ತೀರಿ ಮಾಡ್ರಿ. ಆದ್ರೆ ಭಾಳ ಕಷ್ಟ ಐತ್ರಿ ಅಧ್ಯಕ್ಷರ ಅದು. ನೋಡ್ರಿ ಸರ, ವಿಚಾರನ ಮಾಡಬೇಡ್ರಿ, ಸೆಟ್ಲ್ಮೆಂಟ್ ಮಾಡೋಣ. ನೀವೇನಂತೀರಿ ಅದಕ್ಕೆ ನಾ ರೆಡಿ, ವ್ಯವಸ್ಥೆ ಮಾಡ್ತೀನಿ. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ್ರಿ. ಸರಿ ಬಿಡ್ರಿ ಅಧ್ಯಕ್ಷರೇ, ನೀವು ನಮ್ಮವರೆಲ್ಲ, ಏನಾದರೂ ಒಂದು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ಈ ನಮ್ಮ ರೂಟಿಗೆ ಬಂದ್ರಿ ನೋಡ್ರಿ ಸಾಹೇಬ್ರ ನೀವು.
ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯ 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 ಸತ್ಯಮೇವ ಜಯತೆ. ಹಲೋ. ಹಾಂ ಹೇಳ್ರಿ. ನೋಡ್ರಿ, ಎಲ್ಲ ಟೈಮಲ್ಲೂ ರೂಲ್ಸು ಪ್ರೊಸೀಜರ್ನ ಫಾಲೋ ಮಾಡೋಕ್ಕಾಗಲ್ಲ. ನಿಮ್ಮ ಕೆಲಸ ಆಗ್ಬೇಕಂದ್ರೆ ನಮ್ಮ ಚೆನ್ನಾಗಿ ನೋಡ್ಕೊಳ್ರಿ. ನಿಮ್ಮ ಕೆಲಸ ಏನೈತಿ ನಾವು ಮಾಡಿಕೊಡ್ತೀವಿ. ಏನು ಜನನಪ್ಪ ಇವರು, ಕೆಲಸ ಆಗ್ಬೇಕಂತ್ರ ಕೈ ಬಿಚ್ಚಲ್ಲ. ದುಡ್ಡಿದ್ರೆ ದುನಿಯಾ ಇವಾಗ. ದುಡ್ಡು ಕೊಟ್ರೆ ಎಲ್ಲ ಕೆಲಸ ಆಗ್ತಿರ್ತವೆ. ಯಾಕೆ ಶಂಕರ ಹಿಂಗ್ಯಾಕ್ ಸಪ್ಪ ಕುಂತೀವಿ? ಏನು ಇಲ್ಲ ಬೇಕಾ ಐತಲ್ಲ ಹೊಲ್ಮನೆ ಜಗಳ. ದೊಡ್ಡಪ್ಪನ ಇವತ್ತು ಬಂದು ಜಗಳ ತೆಗದಾನ. ನಮ್ಮ ಹೊಲ ಮ್ಯಾಗ ಅಡ್ಡಾಡ್ಬಾಡ್ರಿ ದಾರಿ ಕೊಡಲ್ಲ ಅಂತಂದು ಹೇಳ್ಯಾನ ಇವತ್ತು. ಏನಾತಂದ ದೊಡ್ಡಪ್ಪಂದು ದಿನಾಲ್ಕು ಒಂದು ರಾಡಿ ಹಚ್ಕೊಂಡು ಅಣ್ಣ ನಾ ಇವತ್ತು ನೋಡ್ಕೊಂಡು ಬಂದೀನಿ. ಆ ದೊಡ್ಡಪ್ಪ ತನ್ನ ಹೊಲದ ಮೇಲೆ ಯಾಕೆ ದಾರಿ ಕೊಡಲ್ಲ? 20 ವರ್ಷ 30 ವರ್ಷ ಆತ ಅಡ್ಡಾಡಕತ್ತು. ಭೂಕಂದಾಯ ಇಲಾಖೆಗೆ ಹೋಗಿ ಲೆಟರ್ ಕೊಟ್ರ ತಾವ ಜಗ್ಗಿಸ್ತಾ ದಾರಿ ಕೊಡ್ತಾರ. ನೋಡಪ್ಪ, ಈಗ ಓದಾಕತ್ತಿದಿ, ಮೊದಲು ಓದಾದ್ ಮಾಡು. ಅವ ನಿಮ್ ದೊಡ್ಡಪ್ಪ ಮೊದ್ಲ ಸರಿ ಇಲ್ಲವ. ನೋಡ್ಲಿ, ಹಿಂಗೆ ಹಿರಿಯತನ ಎದಕ್ಕೆ ಬೇಕಿದು? ನೀವು ಓದಕ್ಕೆ ಕುಂತಿದ್ದಿ, ಸುಮ್ಮನೆ ಊರಿಗೆ ಹೋಗ್ಬಿಡಿ. ಇಡೀ ನಡಿ, ನೀನ್ ಮೊದ್ಲು ಊರಿನ ನಡಿ. ಇಲ್ಲಿದ್ದೆ ಅಂದ್ರೆ ಬೇರೆ ಜಗಳ ತಕ್ಕಂತ ಕುಂದಿರ್ತೀನಿ ನೀನು. ಶಂಕರಣ್ಣವ್ರು ನೀವೇನ್ರಿ? ಹೌದ್ರಿ ಸರ. ಮ್ಯಾಪ್ ಪ್ರಕಾರ ನಿಮ್ಗ ಇಲ್ಲಿ ರಸ್ತೆ ಬರೋದಿಲ್ಲ. ನಿಮ್ ತಮ್ಮಗ ಮನ್ಯಾಗ ಹೋಗಿ ಹೇಳ್ರಿ. ಪದೇ ಪದೇ ಆಫೀಸ್ಗೆ ಹೋಗಿ ಕಾಟ ಕೊಡುವಂಥದ್ದು ಬಿಡ್ಬೇಕು. ನೀವು ಆ ರಸ್ತೆದಲ್ಲೇ ಅಡ್ಡಾಡ್ಲಿಕ್ಕೆ ಹೋಗ್ಬೇಡಿ. ಸರಿ ಬಿಡ್ರಿ, ಆಯ್ತು. ನಮಸ್ಕಾರ ಸರ್. ಸರ್, ನಮ್ಮ ಜಗದ ಕೆಲಸ ಏನಾತ್ರಿ ಅದು ಸ್ವಲ್ಪ ಮಾಡಿಕೊಡ್ರಿ. ಹಾಂ ಮಾಡಿಕೊಡೋಣಪ್ಪ, ಸ್ವಲ್ಪ ಖರ್ಚಾಗುತ್ತೆ ನೋಡು. ಸರ್, ಗೌರ್ಮೆಂಟ್ನಿಂದ ಪಗಾರ ತಗೊಂತೀರಲ್ಲ, ಮತ್ತು ನಾವು ಕೊಡ್ಬೇಕನ್ರಿ? ನೋಡಪ್ಪ, ನೀವು ಕೊಡೋದು ನಾವು ಒಬ್ಬನ ತೊಗೊಳೋದಿಲ್ಲ. ಮ್ಯಾಲೆ ಅಧಿಕಾರಿಗಳಿರ್ತಾರೆ. ನಾ ಪಿಡಿಯೋದೇನಂತ ಎಲ್ಲ ನಾನಾ ತೊಗೊಂಡು ಕುಂತು ನಡೆಯಂಗಿಲ್ಲ. ಅಧಿಕಾರಿಗಳಿಗೆ ಕೊಟ್ಟ ಮೇಲೇ ಎಲ್ಲ ಕೆಲಸ ಆಗ್ತಿರ್ತವೆ. ಸರಿ ಬಿಡ್ರಿ ಸರ. ಥೂ, ಎಲ್ಲ ಅಧಿಕಾರಿಗಳು ಬರೀ ಲಂಚನ ಕೇಳ್ತಾರ. ಲಂಚ್ ಇಲ್ದನ ಯಾಕೆ ಕೆಲಸ ನೀಗದ ಇಲ್ಲ ಈಗ. ನೋಡ್ ಶಂಕರ, ಇಲ್ಲಿ ಮಟ್ಟ ನಮ್ಮ ಹೊಲ್ದಾಗಾಶಿ ನಿಮ್ಮ ಹೊಲಕ್ಕೆ ಹೋಗಕ ದಾರಿ ಕೊಟ್ಟಿದ್ದೆ, ಇಲ್ಲಂತಲ್ಲ. ಏನೋ ನಿಮ್ಮ ತಮ್ಮ ಏನೋ ಶಾಣೆ ದಿನ 4 ಅಕ್ಷರ ಕಲ್ತೀನಿ ಅಂತಂದು ಸಾಹೇಬ್ರ ಮುಂದೆ ಭಾಳ ಟಸ ಪುಸ ಹರಡಿದಂತ. ಏನು ನೀವು ದಾರಿ ತಗೊಂತೀರ ನಮ್ಮ ಹೊಲ್ದಾಗಾಶಿ? ಹೆಂಗೆ ತಗೊಂತೀರಿ ತಗರಿ, ನಾನು ನೋಡ್ತೀನಿ. ನಿಮ್ಗೆ ದಾರಿನ ಕೊಡಲ್ಲ, ಏನು ಮಾಡ್ತೀರಿ ಮಾಡ್ಕೊಳ್ರಿ. ನೋಡ್ ದೊಡಪ್ಪ, ಏನೋ ಮಳ್ ಬುದ್ಧಿ ಅನ್ಬಾರ್ದಾಗಿತ್ತು ಅಂದ್ಬಿಟ್ಟಾನ. ನೀನ ಸಹಿಸ್ಕೊಂಬಿಡು ದೊಡಪ್ಪ. ಏಯ್ ಮುಚ್ಚ ಬಾಯ್, ಸ್ವಚ್ಛ ದಾರಿ ಕೊಡಲ್ಲ ಅಂದ್ರೆ ಕೊಡಲ್ಲ. ಏನು ಮಾಡ್ತೀರಿ ಮಾಡ್ಕೇರಿ. ಹಾಗಾದ್ರೆ ಹೆಂಗ್ ದೊಡಪ್ಪ? ಅಪ್ಪಾಜಿ ಶಾಲೆಗೆ ಹೋಗಿ ಬರ್ತೀವಿ. ಆಯ್ತಮ್ಮ, ಅಪ್ಪ ನಾ ಶಾಲೆಗೆ ಹೋಗಿ ಬರ್ತೀವಿ. ಆಯ್ತು, ಹೋಗಿ ಬರ್ರಿ. ಸತ್ಯಮೇವ ಜಯತೆ ಅಂದರೆ ಗೊತ್ತಾ? ಗೊತ್ತಿಲ್ಲ. ಅಪ್ಪಾಜಿಗೆ ಬರ್ತಾನೆ ಕೇಳೋಣ. ನಮ್ಮ ಶಾಲೆಗೆ ಇವತ್ತು ಟೀಚರ್ ಸತ್ಯಮೇವ ಜಯತೆ ಎಂದರೆ ಗೊತ್ತಾ ಅಂತ ತಿಳ್ಕೊಂಬ ಅಂತ ಹೇಳಿದ್ರು. ಅಪ್ಪ, ಸತ್ಯಮೇವ ಜಯತೆ ಎಂದರೆ ಏನು? ನೋಡವ್ವ, ಸತ್ಯಮೇವ ಜಯತೆ ಅಂದ್ರ ನಾವು ಯಾವತ್ತು ಸತ್ಯನ ನುಡಿಬೇಕು. ಅಂದ್ರ ಸುಳ್ಳನ್ನ ಎಂದು ಹೇಳಬಾರ್ದು. ಯಾವಾಗಲೂ ಕರೆನ ನುಡಿಬೇಕು. ನಾವು ಇನ್ನೊಬ್ರಿಗೆ ಯಾವತ್ತು ಕೆಟ್ಟದ್ದು ಬಯಸಬಾರ್ದು, ಅವ್ರಿಗೂ ಒಳ್ಳೇದನ್ನ ಬಯಸ್ಬೇಕು. ನಿಮ್ಮ ಶಾಲೆಗೆ ಟೀಚರ್ ಹೇಳ್ಯಾರಿಲ್ಲ?
ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ. ಅದಕ್ಕನ ಅಂತಾರ ಸತ್ಯಕ್ಕೆ ಯಾವತ್ತು ಜಯ ಇದ್ದ ಐತಿ. ಅದಕ್ಕ ಸತ್ಯಮೇವ ಜಯತೆ ಅಂತಾರ. ಗೊತ್ತಾತ? ಅಪ್ಪಾಜಿ ನಾ ಸುಳ್ಳುನೇ ಹೇಳ್ಬಾರ್ದು, ತಪ್ಪನ್ನು ಮಾಡ್ಬಾರ್ದನ. ಹೌದವ್ವ, ನಾವು ಯಾವತ್ತು ಸುಳ್ಳುನು ಹೇಳ್ಬಾರ್ದು, ತಪ್ಪುನು ಮಾಡಬಾರ್ದು. ತಿಳಿತಾ? ಜಾನ ಮರಿಗಳು ಹೋಗ್ರಮ್ಮ, ಆಟ ಆಡ್ಕೊಡ್ರಿ. ಹಲೋ ಶ್ರೀಧರ, ಸೊಸೈಟಿ ಒಳಗೆ ಯೂರಿಯಾ ಗೊಬ್ಬರ ಬಂತೇನಪ್ಪ? ಮೊನ್ನೆ ಕಳಿಸಿದ್ದು ಮರಯ್ಯ, ಇಲ್ಲಂತಲ್ಲ. ನಮ್ಮ ಹೊಲಕ್ಕೆ ಕಮ್ಮಿ ಬಿದ್ದುಬಿಟ್ಟೈತಿ. ಹೊಲ ಭಾಳ ನೋಡು. ಕಮ್ಮಿ ಆಗೈತಿ. ಇನ್ನೊಂದು 18ರಿಂದ 20 ಚೀಲ ಬೇಕು. ಹಾಕಕ್ಕೆ ಆಳಂತೂ ಸಿಕ್ಕಾರ, ಆದ್ರೆ ಗೊಬ್ಬರ ಭಾಳ ಕಮ್ಮಿ ಬಿದ್ದೈತಿ. ಈಗ ಇವತ್ತು ಸಾಯಂಕಾಲ ಕಳಿಸಿ ಕೊಟ್ಬಿಡು. ಒಂದು 20 ಚೀಲ ಕಳಿಸು. ನಮ್ಮ ಆಳು ಕಳಿಸ್ ನೋಡಿ ಈಗ. ಸರಿ, ಮಾಡಸ್ ಮಾಡು. ಅಧ್ಯಕ್ಷರೇ, ಏನಪ್ಪ ಅಷ್ಟು ಎಲ್ಲ ಗೊಬ್ಬರ ಹಾಕೋದು ಮುಗೀತಾ? ಅಧ್ಯಕ್ಷರೇ, ಮ್ಯಾಲಿ ಪಟ್ಟಿ ಗೊಬ್ಬರ ಹಾಕಿದ್ವಿ, ಕೆಳಗಲ್ ಪಟ್ಟಿ ಕಮ್ಮಿ ಬಿದ್ದೈತಿ. ಇನ್ನೂ ಒಂದು 4 ಚೀಲ ತರಿಸಿದ್ನಂದ್ರೆ ಹಾಕಿ ಹೋಗ್ತೀವ್ರಿ, ಇಲ್ಲಾಂದ್ರೆ ಮನೆಗೆ ಹೋಗ್ತೀವ್ರಿ ನಾವು. ನಾನು ಸೊಸೈಟಿಗಂತ ಫೋನ್ ಮಾಡಿದ್ದೆ, ಮಾತಾಡೀನಿ. ಅವರು ಇವತ್ತು ಸಾಯಂಕಾಲ ಅನುಕೂಲ ಆದ್ರೆ ಕಳಿಸಿ ಕೊಡ್ತೀನಿ ಅಂತ ಹೇಳ್ಯಾರ. ಇಲ್ಲಕ್ರ ನಾಳೆ ಬರ್ತಾ. ಇವತ್ತು ಕೆಲಸದ್ದೇನು ಅವಶ್ಯಕತೆ ಇಲ್ಲ, ನಾಳೆ ಬರುವಂತ್ರಿ. ಹೋಗ್ರಿ. ಸರಿ ಬರ್ತೀವಿ ಅಧ್ಯಕ್ಷರೇ. ಅಧ್ಯಕ್ಷರ. ಏನು ಲೇ ಶಂಕರ, ಹೊಲದ್ದು ಏನೋ ರಾಡ್ ಐತಂತಲ್ಲ ನಿಮ್ಗೆ, ನಿಮ್ಮ ದೊಡ್ಡಪ್ಪಗೆ ಏನು ಊರಾಗೆಲ್ಲ ನಿಮ್ದು ಐತಂತಲ್ಲ ವಿಚಾರ? ಅದಲ್ಲೇ ಅಪ್ಪ, ನಮ್ಮ ದೊಡ್ಡಪ್ಪನ ಹೊಲ್ದಾಗ ಹಾಸಿ ನಾವು ಅಡ್ಡಾಡ್ಬೇಕು, ದಾರಿ ಕೊಡ್ವಲ್ಲ ಅಂದ್ಯ. ಅದ್ರ ಕಲಾಗ ಜಗಳ ಆಗಿರೋದು. 4 ಮಂದಿಯಾರ ಕಲಿಸಿ ಪಂಚಾಯತ್ ಮಾಡಿ ಬಗೆಹರಿಸ್ಬೇಕಿಲ್ಲ? ಅದು ಬಗೆಹರ್ದು ಗೆತ್ತೆ ಅಲ್ಲೇ. ಪಂಚಾಯತಿ ಮಾಡಿದ್ರನ ಅವ್ರ ಕಡೆಗೆ ಪಂಚಾಯತಿ ಆಗೋದು. ರೊಕ್ಕ ಇರ್ಬೇಕು, ರೊಕ್ಕಿದ ಕಡೆನ ಜಯ ಅಂತಾರ ಜನ. ಇರಲಾಕ ಒಂದೇ ಜನುಮ ಯಾಕ ಇರಿದು ತಿನ್ನತಿ ತಮ್ಮ. ಇರಲಾಕ ಒಂದೇ ಜನುಮ ಯಾಕ ಇರದ ತಿನ್ನತಿ ತಮ್ಮ. ದುಡಿದದ್ದ ಉಳಿವಲ್ದು ಹೊಡೆದಿದ್ದು ಎಲ್ಲಿ ತನಕ, ದುಡಿದದ್ದ ಉಳಿವಲ್ದು ಹೊಡೆದಿದ್ದ ಎಲ್ಲಿ ತನಕ. ಇದಕ್ಯಾಕ ತಿಳಿವಲ್ದು ಮನುಕುಲಕ. ಇರಲಾಕ ಒಂದೇ ಜನುಮ ಯಾಕ ಇರದ ತಿಂತಿ ತಮ್ಮ. ಇರಲಾಕ ಒಂದು ಜನುಮ ಯಾಕ ಇರದ ತಿಂತಿ ತಮ್ಮ. ದುಡಿಯಾಕ ಒಲ್ಲೆ ಅನತಿ ದನಿಯಾಗಿ ಆಳತೀನಿ ಅಂತಿ. ದುಡಿಯಾಕ ಒಲ್ಲೆ ಅನತಿ ದನಿಯಾಗಿ ಆಳತೀನಿ ಅಂತಿ. ಅಧಿಕಾರ ಬೇಕಂತೆ ಹಣದ ಆಸೆಗಾಗಿ ಕುಂತೆ, ಅಧಿಕಾರ ಬೇಕಂತೆ ಹಣದ ಆಸೆಗಾಗಿ ಕುಂತೆ. ಮಾನವ ಜನ್ಮೇದು ಬರಿ ತೊಡಕ. ಇರಲಾಕ ಒಂದೇ ಜನುಮ ಯಾಕ ಇರದ ತಿಂತಿ ತಮ್ಮ. ಇರಲಾಕ ಒಂದೇ ಜನುಮ ಯಾಕ ಇರದ ತಿಂತಿ ತಮ್ಮ. ದುಡ್ದದ್ದ ಉಳಿವಲ್ದು ಹೊಡೆದದ್ದು ಎಲ್ಲಿ ತನಕ, ದುಡ್ದಿದ್ದ ಉಳಿವಲ್ದು ಹೊಡೆದಿದ್ದು ಎಲ್ಲಿ ತನಕ. ಇದಕ್ಕಾಕ ತಿಳಿವಲ್ದು ಮನುಕುಲಕ. ಇರಲಾಕ ಒಂದೇ ಜನುಮ ಯಾಕ ಇರಿದು ತಿಂತಿ ತಮ್ಮ. ಇರಲಾಕ ಒಂದೇ ಜನುಮ ಯಾಕ ಇರದ ತಿಂತಿ ತಮ್ಮ. ಇರದ ತಿಂತಿ ತಮ್ಮ. ಏನ್ ಶಂಕರ, ಊರ್ ತುಂಬೆಲ್ಲ ಹೊಸ ಸುದ್ದಿ ಬೈತಿನಿಂದ? ಏನಪ್ಪ ಅಂತ ಹೊಸ ಸುದ್ದಿ? ಏನು ನಿಂಗೆ ಗೊತ್ತಿಲ್ಲ? ಊರು ತುಂಬ ಅದನ್ನ ಮಾತಾಡಕೊಂತಾರ. ನನಗಂತೂ ಗೊತ್ತಿಲ್ಲ, ನೀವು ಹೇಳಿದ್ರೆ ಏನಂತ ಗೊತ್ತಾಗತ್ತ. ನಿಮ್ಮ ದೊಡ್ಡಪ್ಪ ನಿಮ್ಮ ಆಸ್ತಿನ ಆತ್ಮಸ್ಕ ಮಾಡ್ಕೊಂಡಂತ ಅದ ಸುದ್ದಿ ಗೊತ್ತಿಲ್ಲ ನಿಂಗೆ? ನಮ್ಮ ಸಹಿ ಇಲ್ದನ್ನ ಆತನ ಹೆಸರಲ್ಲಿ ಹೆಂಗೆ ಮಾಡಿಸ್ಕೊಂತ ಅಲ್ಲಿ? ನೀವು ಹುಚ್ಚರು ಮಾತಾಡ್ದಾಗ ಮಾತಾಡಬೇಡ್ರಿ. ನಾವು ಹುಚ್ಚರಲ್ಲ. ಹೋಗಿ ಪಾನಿ ತೆಗಿಸು, ಗೊತ್ತಾಕೈತಿ. ಈಗ ಹೋಗಿ ತೆಗಿಸ್ ನೋಡ್ತನ. ಆತನ ಹೆಸರಲ್ಲಿ ಇರೋದ ಕರ್ಯವಾದ್ನಪ್ಪ ಅಂದ್ರೆ ಆತನ ಬಿಡಲ್ಲ, ಈ ಕುಡ್ಗಾಲ್ ತಗಂದ ಕಡಿತ. ಹಲೋ, ಹೇಳ್ರಿ ಅಧ್ಯಕ್ಷರೇ. ನೋಡ್ರಿ ಸಾಹೇಬ್ರ, ನೀವೇನು ಮಾಡ್ತೀರಿ ಏನೋ ಒಂದು ಗೊತ್ತಿಲ್ಲ. ನನ್ನ ತಲೆನೇ ಸರಿಯಾಗಿಲ್ಲ. ಒಟ್ಟು ಆ ಶಂಕರನ ಹೊಲ ನನ್ನ ಹೆಸರಲ್ಲಿ ಆಗ್ಬೇಕು. ನೋಡ್ರಿ ಅಧ್ಯಕ್ಷರ, ಅವಾಗಿನ ರೂಲ್ಸ್ ಬೇರೆ ಇವಾಗಿನ ರೂಲ್ಸ್ ಬೇರೆ.
ಅವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ರೂಲ್ಸು ಕಾನೂನು ಭಾಳ ಚೇಂಜ್ ಅದಾವ್ರಿ. ನಿಮಗೂ ಎಲ್ಲ ಗೊತ್ತಿದ್ದಿದ್ದೆ ಐತಿ. ಇನ್ನೊಬ್ರ ಆಸ್ತಿನ ನಮ್ಮ ಸ್ವಾಧೀನ ಮಾಡ್ಕೊಳೋದು ಭಾಳ ಕಷ್ಟ ಐತ್ರಿ. ಹಂಗೆಲ್ಲ ಬರಂಗಿಲ್ರಿ. ನೋಡ್ರಿ ಪಿ ಡಿ ಒ ಸಾಹೇಬ್ರ, ನಿಮ್ಮ ರೂಲ್ಸ್ನೆಲ್ಲ ನಾ ಕಂಡಿದ್ದೀನಿ ಬಿಡ್ರಿ. ಅದನ್ನ ಯಾಕೆ ವಿಚಾರ ಮಾಡ್ತೀರಿ ನೀವು? ನಾನು ಅದೀನಲ್ಲ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ನೋಡ್ರಿ, ಅವ್ನ ಹೊಲನ ನಿಮ್ಮ ಹೆಸರು ಮಾಡ್ಸ್ಕೊಬೇಕಂದ್ರ ಅವ್ನ ಸೈನ್ ಅಂತೂ ಬೇಕು. ಅವನಂತರೂ ಸೈನ್ ಮಾಡಲ್ಲ. ಮಾಡಲ್ಲ ಅಂದ್ರೆ ನಾನು ಕೇಳಲ್ಲ, ಮಾಡಿಸ್ಬೇಕು. ಬೇರೆ ಏನಾದರೂ ಆಪ್ಷನ್ ಇದ್ರೆ ಹೇಳಿ. ಆ ಆಪ್ಷನ್ ಏನಂದ್ರೆ ಬಯೋಮೆಟ್ರಿಕ್. ಅವನು ಬಯೋಮೆಟ್ರಿಕ್ ಹಾಕೋದು ಒಂದೇ ಜಾಗದಲ್ಲಿ. ಅವನು ರೇಷನ್ ತೊಗೋಬೇಕಂದ್ರೆ ಬಯೋಮೆಟ್ರಿಕ್ ಹಾಕ್ಲೇಬೇಕು. ಅವನು ಬಯೋಮೆಟ್ರಿಕ್ ಹಾಕಿದ ನಂತರ ನೆಕ್ಸ್ಟ್ ರೇಷನ್ ತೊಗೊಳೋ ಪರ್ಸನ ನೀವಾಗಿರ್ಬೇಕು. ಅಲ್ಲಿ ನೋಡ್ರಿ ಅಧ್ಯಕ್ಷರ, ಶಂಕರ್ ಕುಡ್ಗಲ್ ತಗೊಂಡ್ ನಮ್ ಕಡೆನ ಬರಕುಂತಾನ್ರಿ. ಏಯ್ ಸುಮ್ನ ಕುಂದ್ರಿ, ಒಂದೇ ಹೆಜ್ಜೆ ಅಳಿಗಾಡಿದ್ರಿ ನಿಮ್ ಕಾಲ ಕಡಿತ್ನಿ. ಏಯ್ ಕುಂದ್ರು ಕೆಳಗ. ತೂ ನೀ ನಮ್ ದೊಡ್ಡಪ್ಪ ಅಂತ ಹೇಳ್ಕೆನಕ ನಾಚಿಕೆ ಬರ್ತೈತಿ. ಏನೋ ನಮ್ ದೊಡ್ಡಪ್ಪ 4 ಮಂದ್ಯಾಗ ಅಡ್ಡಾಡ್ತಾನ, ನಮ್ಮ ಅಂತ್ಯನ ಹೆಸರು ತರ್ತಾನ ಅಂದ್ರ ಇಂಥ ನಾಚಿಕೆ ಕೆಟ್ಟ ಕೆಲಸನ ಮಾಡೋದು. ನಿನ್ನ ಹತ್ರ ಇಂಥ ಕುತಂತ್ರ ಬುದ್ಧಿ ಐತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಧಿಕಾರ ಐತೆ ಅಂತಂದು ದುರುಪಯೋಗ ಮಾಡ್ಕೋಬಾರ್ದು, ಉಪಯೋಗ ಮಾಡ್ಕೋಬೇಕ. ನಿನ್ ದುಡ್ಡು ಭಾಳ ದಿನ ಬಾಳಲ್ಲ. 4 ಮಂದಿಗೆ ಒಳ್ಳೆಯವನಾಗ ಬದುಕ. ನಿನಗೆ ಅಧಿಕಾರ ಐತೆ ಅಂತಂದು ಆ ಪಿಡಿಯೋ ರೇಷನ್ ಕೊಡವ್ ನಿನ್ನ ಕಡೆಗೆ ಮಾಡ್ಕೊಂಡು ನನಗೆ ದ್ರೋಹ ಬಗದು ಬಿಟ್ಟೆಲ್ಲ ನೀನು. ನೋಡ್ ಶಂಕರು, ನಾ ತಪ್ಪು ಮಾಡೀನಿ. ಆ ತಪ್ಪಿನ ಅರಿವು ನನಗಾಗೈತಿ. ನಿನ್ನ ಹೊಲ ನಾನು ನಿನಗೆ ಮಾಡಿಸ್ಕೊಡ್ತೀನಿ, ನನಗೆ ಕ್ಷಮಿಸ್ಬಿಡು. ಮಾಡಿಸ್ಕೊಡಕಬೇಕ. ನೀನ್ ಹೆಂಗ್ ನಿಮ್ಮ ಅಪ್ಪನ ಭೂಮಿ ತಗೊಂಡಿ ನೋಡು, ಹಂಗ ನಮ್ಮ ಅಪ್ಪನ ಭೂಮಿ ನನಗೆ ತಗೊಳಕ್ ಅಧಿಕಾರ ಐತಿ. ಭೂಮಿ ತಾಯಿನ ದೇವ್ರಂತಾರ, ಅದನ್ನ ದೌರ್ಜನ್ಯದಿಂದ ಪಡ್ಕೋಬಾರ್ದು. ಇವಾಗೇನ ಓದಕ ಬರ್ಯಾಕ ಬರಾಗಿಲ್ಲ ಅಂತಂದು ತಿಳಿದಂಗ ಹೊಲ ಮನೆ ನಿಮ್ಮ ಹೆಸರು ಬರ್ಸ್ಕೊಂಬಿಟ್ರ ನಮ್ಮಂತ ರೈತರು ಎಲ್ಲಿಗೆ ಹೋಗ್ಬೇಕು? ನೋಡಪ್ಪ, ನಾನಾಗಲೇ ನಿನಗೊಂದು ಮಾತು ಹೇಳೀನಿ. ನಾನು ಮಾಡಿದ್ದು ತಪ್ಪು. ಆ ತಪ್ಪಿನ ಅರಿವು ನನಗಾಗೈತಿ. ನಾನು ಮುಂದೆ ಈ ರೀತಿ ಮಾಡಲ್ಲ, ನಿನಗೆ ಪ್ರಮಾಣ ಮಾಡ್ತೀನಿ. ನಿನ್ನ ಹೊಲನ ನಾನು ಬಿಟ್ಕೊಡ್ತೀನಿ. ನಾನು ನಿಮ್ಗೆ ಏನೋ ಹೇಳಿದ್ರು ನೀವು ನನ್ನ ನಮ್ಮಂಥ ಪರಿಸ್ಥಿತಿಗಿಲ್ಲ. ಯಾಕಂದ್ರೆ ನಾನಂತ ತಪ್ಪು ಕೆಲಸ ಮಾಡಿಬಿಟ್ಟಿನಿ, ಅಂತ ಕೆಟ್ಟ ಕೆಲಸನೂ ನೀವು ನಮ್ಮಂಥ ಪರಿಸ್ಥಿತಿ ಒಳಗಿಲ್ಲ. ನಿಮ್ಮ ಹೊಲನ ನಾನು ನಿಮ್ಗೆ ಬಿಟ್ಕೊಡ್ತೀನಿ. ಏನೋ ತಪ್ಪು ಒಪ್ಕೊಂಡಿರಿ ಅಂತ ಸುಮ್ಮನೆ ಬಿಟ್ಟೀನಿ. ಇದೇ ಥರ ಇನ್ನೊಂದ್ಸಲ ಗಾಂಚಾಲಿ ವ್ಯವಹಾರ ಮಾಡಿದ್ರ ಈ ಸಲ ಕುಡ್ಗಾಲ್ ತಂದೀನಿ, ಇನ್ನೊಂದ್ಸಲ ಕೊಡ್ಲಿನ ತರ್ಬೇಕಾಕತಿ. ಅಧ್ಯಕ್ಷರೇ, ನೀವು ಮಾಡಿದ ತಪ್ಪ ರೀ. ಅಧ್ಯಕ್ಷರ, ನೀವು ಎಂಥ ಅಧಿಕಾರದಾಗಿದ್ರೇನ್ರಿ, ನಿಮ್ಮ ಮನೆಯವ್ರಿಗೆ ದ್ರೋಹ ಬಗದ್ ಬಿಟ್ರಿ. ಏನೋ ಇಷ್ಟು ದಿನ ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಜೊತೆಗಿದ್ವಿ. ನಿಮಗೊಂದು ದೊಡ್ಡ ನಮಸ್ಕಾರ. ಪರರ ಸ್ವತ್ತಿಗಾಸೆಯ ಮಾಡಿ ಪಾಪದ ಗುಂಡಿ ತೋಡಿ, ಪರರ ಸ್ವತ್ತಿಗಾಸೆಯ ಮಾಡಿ ಪಾಪದ ಗುಂಡಿ ತೋಡಿ, ಗಂಟು ಗಳ್ಳನೆ ನಿನಗೇನು ದಾಡಿ, ಗಂಟು ಗಳ್ಳನೆ ನಿನಗೇನು ದಾಡಿ, ದುರಾಸೆ ಏಕೋ ಹುಚ್ಚುಕೋಡಿ, ಇರಲಾಕ ಒಂದೇ ಜನುಮ ಯಾಕ ಇರದ ತಿಂತಿತಮ್ಮ, ಇರಲಾಕ ಒಂದೇ ಜನುಮ ಯಾಕ ಇರದ ತಿಂತಿತಮ್ಮ.